ಕರ್ನಾಟಕ ಎಲ್ರು ಹೇಗಿದ್ರೆ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ, ನಾನು ತುಂಬಾ ವರ್ಷಗಳ ಕನಸು ನಂದು ಗಾಡಿಗೆ ಮಾಡಿಫೈ ಮಾಡಿಸ್ಬೇಕು ಅಂತ. ಚಿಕ್ಕ ಹುಡುಗನಿಂದ ಅನ್ಕೋತಿದೀನಿ ಗಾಡಿ ಇದೇ ತರ ಇರ್ಬೇಕು, ಹಿಂದೆ ಪಂಪ್ ಕಾಣಿಸ್ಬೇಕು, ಒಳ್ಳೆ ಗೇರ್ ತಗೋಬೇಕು. ಅದ್ರಲ್ಲಂತೂ ನಾನು ಎಕ್ಸ್ಪಲ್ಸ್ ತಗೊಂಡ್ಮೇಲೆ ನನ್ಗೆ ಏನ್ ಮಾಡಿಸ್ದಂಗಿತ್ತು ಆ ವ್ಯೂ ಮತ್ತೆ ಆ ಗಾಡಿ ಆ ಸ್ಟ್ರಕ್ಚರ್ ಅದೆಲ್ಲ. ಅದಕ್ಕೆ ತುಂಬಾ ಟೈಮ್ ತಗೊಂಡಿದೀನಿ. ನಿಮ್ಗೆ ಗೊತ್ತಲ್ಲ, ರೈತ ಮಕ್ಕಳು ಪರ್ಚೇಸ್ ಮಾಡೋದ್ ಕಷ್ಟ. ಅದ್ರಲ್ಲಂತೂ ಇಷ್ಟು ದೊಡ್ಡ ಅಂಗಡಿಗೆ ಬಂದಿದ್ನೆಲ್ಲ ಬೈ ಮಾಡೋದು ತುಂಬಾ ತುಂಬಾ ಕಷ್ಟ. ಆದ್ರೂನು ಕಷ್ಟನ ಇಷ್ಟಪಟ್ಟಿದೀನಿ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ತುಂಬಾ ಶ್ರಮ ಪಟ್ಟು ಬೆಂಗಳೂರಲ್ಲಿ ಒಂದ್ ಬೆಸ್ಟ್ ಅಂಗಡಿಗೆ ಬಂದಿದ್ದೀನಿ. ನನ್ ಗಾಡಿಗೆ ಮಾಡಿಫೈ ಮಾಡ್ಸೋಣ ಅಂತ. ಎಕ್ಸ್ಪಲ್ಸ್ ನ ತುಂಬಾ ದಿನ ಆಗೋಯ್ತು ಗಾಡಿ ತಗೊಂಡು 1 2 3 ಮೂರ್ ಸರ್ವಿಸ್ ಆದ್ಮೇಲೆ ಬಂದಿದ್ದೀನಿ. ಏನಕ್ಕೆ ಸ್ವಲ್ಪ ಗಾಡಿ ನನಗೆ ಸೆಟ್ ಆಗ್ಬೇಕಿತ್ತು, ಗ್ರಿಪ್ ಸಿಗ್ಬೇಕಿತ್ತು. ಫಸ್ಟ್ ಗಾಡಿ ಅದು ನನ್ನ ಲೈಫ್ ಅಲ್ಲಿ ನಾನು ತಗೊಂಡಿರೋದು. ಲೆಟ್ಸ್ ಸಿ ಏನೇನ್ ಹಾಕ್ಸ್ಬೇಕು ಏನೇನು ಅಂತ. ತುಂಬಾ ಜನಕ್ಕೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅನ್ಕೊಂಡಿದೀನಿ. ಅದ್ರಲ್ಲೂ ಎಕ್ಸ್ಪಲ್ಸ್ ಯಾರು ಬೈ ಮಾಡಿರ್ತೀರಾ ಅವ್ರಿಗೆ ಮಾಡಿಫೈ ಮಾಡಿಸ್ಬೇಕು ಅಂತ ಮೈಂಡ್ ಸೆಟ್ ಇರೋರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ವೆಲ್ಕಮ್ ಟು ಹ್ಯಾಂಡ್ಸಮ್ ಕರ್ನಾಟಕ ಚಾನಲ್. ಸ್ನೇಹಿತರೆ, ಬನ್ನಿ ಯಾವ್ಯಾವ್ದು ಎಷ್ಟೆಷ್ಟು ಏನೇನು ಅಂತ ಸಂಪೂರ್ಣವಾಗಿ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಇದೊಂದೇ ವಿಡಿಯೋದಲ್ಲಿ. ಫುಲ್ ವಾಚ್ ಮಾಡಿ ಸ್ನೇಹಿತರೆ. ಇಂಪಾರ್ಟೆಂಟ್, ಇದು ಇಲ್ಲಿಗಲ್ ಅಂತಾರೆ ಅಥವಾ ಲೀಗಲ್ ಅಂತಾರೆ, ಇನ್ನೂ ಕನ್ಫರ್ಮ್ ಆಗುತ್ತೆ ಇಲ್ಲ ಲೀಗಲ್ ಇಲ್ಲಿಗಲ್ ಅಂತ. ಬಟ್ ನಾವು ಲಾಂಗ್ ಎಲ್ಲ ಹೋಗ್ಬೇಕಂದ್ರೆ ಫಾಗ್ ಲೈಟ್ ತುಂಬಾ ನೆಸೆಸಿಟಿ. ಫಾಗ್ ಲೈಟ್ ಅಲ್ಲಿ ತುಂಬಾ ವೆರೈಟೀಸ್ ಇರುತ್ತೆ. ಸ್ನೇಹಿತರೆ 11,000 ಇದು, 11,000. ತುಂಬಾ ವೆರೈಟೀಸ್ ಇರುತ್ತೆ. ಅದ್ರಲ್ಲಂತೂ ಬೆಸ್ಟ್ ನನ್ನ ತಿಳಿದ ಮಟ್ಟಿಗೆ, ನಾನ್ ಕೇಳಿರೋ ಮಟ್ಟಿಗೆ, ನಾನ್ ಕೇಳಿ ಕಲೆಕ್ಟ್ ಮಾಡಿರೋ ಇನ್ಫಾರ್ಮೇಶನ್ ಮಟ್ಟಿಗೆ ಮ್ಯಾಕ್ ಡಾಗ್ ಇಸ್ ದ ಬೆಸ್ಟ್ ಕ್ವಾಲಿಟಿ ಅಂದ್ರೆ ಸ್ನೇಹಿತರೆ. ಮ್ಯಾಕ್ ಡಾಗ್ ಪ್ರೈಸು 5,750 ಇದೆ. ಆದ್ರೆ ಮ್ಯಾಕ್ ಡಾಗ್ ಅಲ್ಲಿ ಒಂದು ಏನದು ನೆಗೆಟಿವ್ ಥಿಂಗ್ ಏನು ಅಂದ್ರೆ, ಇಲ್ಲಿ ನೋಡ್ತಿದ್ದೀರಲ್ಲ ಕ್ಲಿಪ್, ಈ ಕ್ಲಿಪ್ಪೇ ಸಪರೇಟ್ ತಗೋಬೇಕು. ಈ ಕ್ಲಿಪ್ಪೇ ಬೇರೆ ಕಾಸ್ಟ್. ಮತ್ತೆ ಇದು ಸ್ವಿಚ್ ಸಪರೇಟ್ ತಗೋಬೇಕು. ಮತ್ತೆ ವೈರ್ ಮ್ಯಾಕ್ ಡಾಗ್ ಅಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದ್ರೆ, ವೈರ್ ನ ಕಟ್ ಮಾಡಿ ಹಾಕಲ್ಲ. ಡೈರೆಕ್ಟ್ ಪ್ಲಗ್ ಅಂಡ್ ಪ್ಲೇ ಅಂತ ವೈರ್ ಬರುತ್ತೆ, ಅದಕ್ಕೆ ಅದು ಸಪರೇಟ್ ಕಾಸ್ಟ್. ಪ್ಲಗ್ ಅಂಡ್ ಪ್ಲೇ ವೈರ್ ತಗೊಂಡು ಹೆಚ್ಚು ಕಮ್ಮಿ ಒಂದು 8,000 ರಿಂದ 9,000 ಆಗ್ಬೋದು. ನೀವು ಮ್ಯಾಕ್ ಡಾಗ್ ಕಂಪ್ನಿ ಹಾಕ್ತೀನಿ ಅಂದ್ರೆ ಬ್ರ್ಯಾಂಡ್. ನಾನು ಈಗ ಆಲ್ರೆಡಿ ಇದನ್ನ ಯೂಸ್ ಮಾಡಿದೀನಿ, ಯಾಕೋ ನನಗೆ ಇಷ್ಟ. ಆಲ್ರೆಡಿ ಏನೋ ಇಲ್ಲಿಗೆ ಬರೋಕ್ ಮುಂಚೆನೆ ಆ ಮೈಂಡ್ ಸೆಟ್ ಅಲ್ಲಿ ಬಂದಿದ್ದೀನಿ, ಬ್ರ್ಯಾಂಡೇ ಹಾಕ್ಸ್ಬೇಕು ಅಂತ. ನೆಕ್ಸ್ಟ್ ಇದೆ ಹಾಕ್ಸ್ತೀನಿ ನಾನು. ನೆಕ್ಸ್ಟ್ ಹಾಗೆ ಸ್ನೇಹಿತರೆ, ಇದು ಹಿಂದೆ ಪಂಕ್ಗೆ ಹಾಕ್ಸೋದು. ಸ್ನೇಹಿತರೆ, ಇದು ತುಂಬಾ ಜನ ತುಂಬಾ ವೆರೈಟಿಲಿ ಹಾಕ್ಸ್ತಾರೆ. ಇದೆಷ್ಟು ಗೊತ್ತಾ? 999 ರೂಪಾಯಿ. ಆದ್ರೆ ಇದಕ್ಕೆ ಇನ್ನೊಂದು ಆರ್ಡರ್ ಮಾಡ್ಬೇಕು. ಇದು ಯಾವ ತರ ಬರುತ್ತೆ, ಹಿಂಗ್ ಬರುತ್ತೆ. ಮತ್ತೆ ಎಕ್ಸ್ಟ್ಯಾಂಡರ್, ಹೆಸರೇನು ಮಗ? ಮಡ್ ಎಕ್ಸ್ಟ್ಯಾಂಡರ್ ಅಂತ ಬರುತ್ತೆ. ಈ ತರ ವೈಟ್ ಕಲರ್. ನಿಮ್ ಗಾಡಿ ಯಾವ ಕಲರ್? ಬ್ಲಾಕ್ ಕಲರ್ ಇದೆ ಬ್ಲಾಕ್ ಕಲರ್, ವೈಟ್ ಕಲರ್ ಇದೆ ವೈಟ್ ಕಲರ್. ನಾನಂತೂ ವೈಟ್ ಮತ್ತೆ ಬ್ಲೂ ಅಂದ್ರೆ ನನ್ನ ಫೇವರೇಟ್ ಕಲರ್, ವೈಟ್ ಹಾಕ್ತೀನಿ. ಈ ತರ ಎಕ್ಸ್ಟ್ಯಾಂಡರ್ ಬರುತ್ತೆ. ಕೆಲವ್ರು ಏನ್ ಮಾಡ್ತಾರೆ, ಇದ್ ನೆನ್ಪಿಟ್ಕೊಂಡಿರಿ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಸ್ನೇಹಿತರೆ ನೋಡಿ, ಈ ತರ ಹಾಕ್ಸ್ಬಿಡ್ತಾರೆ. ಈ ತರ ಹಿಂಗ್ ಹಾಕ್ಸಿ ಇಲ್ಲಿಗೆ ನಂಬರ್ ಪ್ಲೇಟ್ ಹಾಕ್ಸ್ತಾರೆ. ಇದು ಎಕ್ಸ್ಪಲ್ಸ್ ಅಲ್ಲ, ಇದು ನನ್ನ ಪ್ರಕಾರ KTM ಇರ್ಬೇಕು. ಈ ತರ ಹಾಕ್ಸ್ಬಿಡ್ತಾರೆ. ಇದು ಅಷ್ಟು ಬ್ಯೂಟಿಫುಲ್ ಆಗಿ ಕಾಣಲ್ಲ. ಮತ್ತೆ ದೂರದಲ್ಲಿ ಪೊಲೀಸ್ ವ್ಯೂಗೆ ಅಥವಾ ಅಷ್ಟು ಸಕಲ ಕಾಣಲ್ಲ ನನ್ ಕಣ್ಮಟ್ಟಿಗೆ. ಕೆಲವ್ರು ಇದೇ ಹಾಕ್ತಾರೆ, ಆದಷ್ಟು ಎಲ್ಲರೂ ಇದೇ ಹಾಕ್ಸೋದು. ಬಟ್ ನಾನ್ ಬೇರೆ ಹಾಕ್ಬೇಕು ಅಂತ ನಾನ್ ಬೇರೆ ಹಾಕ್ಸಿನಿ. ಬನ್ನಿ ಯಾವ ತರ ಲುಕ್ ಕಾಣಿಸುತ್ತೆ ಅಂತ ನಿಮ್ಗೆ ಫೈನಲಿ ಕೊನೆ ತನಕ ವಿಡಿಯೋ ನೋಡಿದ್ರೆ ಕಾಣಿಸುತ್ತೆ. ನಾನು ಅದೇ ಹಾಕ್ಸೋದು. ಸ್ನೇಹಿತರೆ, ನೆಕ್ಸ್ಟ್ ಹ್ಯಾಂಡಲ್ ಒಂದೊಂದು ರೈಟ್ ಇದೆ. ನನ್ ಕ್ಯಾಶುವಲ್ ಆಗಿ ಅವಾಗಲೇ ಹೇಳಿದ್ನಲ್ಲ, ವೈಟ್ ಇಷ್ಟ. ಫಸ್ಟ್ ನೋಡಿದ ತಕ್ಷಣ ಇಷ್ಟ ಆಗಿದೆ ಇದು. ಇದಕ್ಕೆ ಹೇಳಿದೀನಿ ಇದೇ ಹಾಕಿ ಅಂತ. ಚೆನ್ನಾಗಿದೆಲ್ಲ ಇದು ಸ್ನೇಹಿತರೆ. ಇದು ಹೈಟ್ ಬರುತ್ತೆ. ನಮ್ದು ನಾರ್ಮಲ್ ಸ್ಟಾಕ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ ಇಲ್ಲಿಗೆ ಬರುತ್ತೆ, ಇಷ್ಟೇ ಬರೋದು. ಸ್ಟಾಕ್ ಅಲ್ಲಿ ಇಷ್ಟು ಬರುತ್ತೆ. ಇದು ಹೆಚ್ಚು ಕಮ್ಮಿ ಏನಾದ್ರು ಸ್ಟಾಕ್ ಅಲ್ಲಿ ಇರೋದ್ಕಿಂತ ಇದಕ್ಕೆ ಹೆಚ್ಚು ಕಮ್ಮಿ ಅರ್ಧ ಅಡಿ ಹೈಟ್ ಬಂದ್ಬಿಡುತ್ತೆ ಹ್ಯಾಂಡಲ್. ಆವಾಗ ಕೈ ನೋವು ಬರಲ್ಲ. ನನ್ನ ಪ್ರಕಾರ ಇದು ಬೆಸ್ಟ್. ಬನ್ನಿ ಬೇರೆ ಸ್ನೇಹಿತರೆ, ಇನ್ನೊಂದು ಮೊಬೈಲ್ ಹೋಲ್ಡರ್ ಏನು ಬೋಗೋದಲ್ಲೇ ಬೆಸ್ಟ್ ಹೋಲ್ಡರ್ ಸಿಗೋದು ನನ್ಗೆ ಗೊತ್ತಿನ ಮಟ್ಟಿಗೆ.
ಮತ್ತೆ LPG ಯಾವ್ದು ಇನ್ನೊಂದು ಯಾವ್ದೋ ಬರುತ್ತೆ ಗೊತ್ತಿಲ್ಲ, ಬಟ್ ಇದೇ ಬೆಸ್ಟ್. ಪ್ರೈಸ್ ಹಾ ಹೂ 7,799 ರೂಪಾಯಿ. ಡಿಸ್ಕೌಂಟ್ ಪ್ರೈಸು 4,399 ರೂಪಾಯಿ. 4,500. ಇದೇನ್ ಸ್ಪೆಷಾಲಿಟಿ ಅಂದ್ರೆ ಗೋಲ್ಡ್ ಇದು ವಾಟರ್ ಸೋಪು ಪ್ಲಸ್ ಇದು ಇನ್ ಬಿಲ್ ಚಾರ್ಜ್ ಆಗುತ್ತೆ. ಇಲ್ಲಿ ಫೋನ್ ಇಟ್ಬಿಟ್ರೆ ಆಟೋಮೆಟಿಕ್ ಚಾರ್ಜ್ ಆಗುತ್ತೆ. ಐಫೋನ್ಸ್ ಅಥವಾ ಸ್ಯಾಮ್ಸಂಗ್ ಹೊಸ ಫೋನ್, ಹೊಸ ಮಾಡಲ್ ಫೋನ್ಸ್ ಯಾವ್ದೇ ಇದೆ ಅದೆಲ್ಲ ಆಟೋಮೆಟಿಕ್ ಚಾರ್ಜ್ ಆಗುತ್ತೆ. ಮತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂದ್ರೆ, ಈಗ ಇಲ್ಲಿ ಮೊಬೈಲ್ ಇಟ್ಟಿರ್ತೀವಿ ಅನ್ಕೊಳ್ಳಿ, ಎಕ್ಸಾಂಪಲ್ ಇದು ಅನ್ಕೊಳ್ಳಿ, ಇದೆಷ್ಟು, ಇದು 2,000 ರೂಪಾಯಿ ಇದು ಅನ್ಕೊಳ್ಳಿ. ಇಲ್ಲ ಮೊಬೈಲ್ ಇಟ್ಟಿದ್ರೆ ನಾವು ಗಾಡಿ ಶೇಕ್ ಮಾಡಿದ್ರೆ, ಹ್ಯಾಂಡಲ್ ಶೇಕ್ ಅಥವಾ ಹಂಸು ಗಿಮ್ಸು ಹಳ್ಳ ಗಿಳ್ಳ ಅಥವಾ ಬೆಟ್ಟ ಗುಡ್ಡ ಹತ್ಬೇಕಿದ್ರೆ ಇದು ಶೇಕ್ ಆಗುತ್ತೆ. ಈ ಶೇಕ್ ಆದಾಗ ಮೊಬೈಲ್ ಕ್ಯಾಮ್ರಾ ಸ್ಟೇಬಿಲಿಟಿ ಇರುತ್ತಲ್ಲ ಅದು ಹೋಗ್ಬಿಡುತ್ತೆ. ಅದೆಷ್ಟು ಸಾವಿರ ಆಗುತ್ತೋ. ಬಟ್ ಇದನ್ನ ನಾವು ಹಾಕ್ಸಿದ್ರೆ, ಇದಾಕ್ಸಿದ್ರೆ ಇದ್ರೊಳಗಡೆ ಸ್ಟೆಬಿಲೇಷನ್ ಬರುತ್ತೆ. ಇಲ್ಲಿ ಹತ್ರ ಬಂದಾಗ ಇಲ್ಲಿ ಈ ತರ ಸ್ಟೆಬಿಲೇಷನ್ ಬರುತ್ತೆ. ಇಲ್ಲಿ ಹಿಂಗ್ ಪ್ರೆಸ್ ಮಾಡಿದ್ರೆ ಅವಾಗ ಇದು ಅಳ್ಳಾಡಲ್ಲ. ಅವಾಗ ಮೊಬೈಲ್ ಏನಾಗುತ್ತೆ, ಏನು ಕ್ಯಾಮ್ರಾ ಸ್ಟೆಬಿಲಿಟಿ ಸಖತ್ ಹಂಗೆ ಸ್ನೇಹಿತರೆ, ಏನಂದ್ರೆ ವಿಶೇಷ, ನಾವ್ ಏನ್ ಆರ್ಡರ್ ಮಾಡಿದ್ರು ಟ್ರಿಪಲ್ ನಂಬರ್ ಏನೋ ಟೈಪ್ ಮಾಡ್ಕೊಡ್ತಾರೆ. ಎಲ್ಲ ಒಟ್ಟಿಗೆ ಇವ್ರು ಕಲೆಕ್ಟ್ ಮಾಡ್ಕೊಂಡು ಹೋಗಿ ನಾವ್ ಇವ್ರ ಕೀ ಹ್ಯಾಂಡ್ ಓವರ್ ಮಾಡಿದ್ರೆ ಫುಲ್ ಪ್ರಿಪೇರ್ ಆದಷ್ಟ ಗಾಡಿ ನಮ್ಗೆ ಒಪ್ಸೋ ಜವಾಬ್ದಾರಿ ಇರುತ್ತೆ. ನಾನು ಇವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಏನಂತ ಅಂದ್ರೆ, ನಮ್ ಗಾಡಿನ ನಮ್ ಮುಂದಿನ ರೆಡಿ ಮಾಡ್ಕೊಡಿ ಅಂತ. ಏನಕ್ಕೆ ತುಂಬಾ ಕಸ್ಟಮರ್ಸ್ ಇರೋದ್ರಿಂದ ನಾವು ಆದ್ರೆ ಅವ್ರ ಏನಾದ್ರು ಮಾಡಿಫೈ ಮಾಡೋ ಜಾಗಕ್ಕೆ ಹೋದ್ರೆ ಅವ್ರಿಗೆ ಗಿಜಿ ಆಗುತ್ತೆ ಅಥವಾ ಇರಿಟೇಷನ್ ಆಗುತ್ತೆ ಅಂತ ನಮ್ನ ಅದು ಒಳಗಡೆ ಬಿಟ್ಕೊಡಲ್ಲ. ಲೆಟ್ಸಿ ನಾನು ಇವ್ರ ಹತ್ರ ಪರ್ಮಿಷನ್ ಇಸ್ಕೊಂಡಿದ್ದೀನಿ, ಆ ವಿಡಿಯೋನ ತೋರಿಸ್ತೀನಿ. ಸ್ನೇಹಿತರೆ, ಒಟ್ಟು ಬಿಲ್ ಎಷ್ಟಾಯ್ತು ಅಂತ ಕೇಳಿದ್ರೆ, ಏನದು ಇಷ್ಟ ಐಟಮ್ ಪ್ಲಸ್ ಇನ್ನಿಷ್ಟ ಐಟಮ್ ತಗೊಂಡ್ರೆ ಹೊಸ ಗಾಡಿ ತಗೋದಿತ್ತು, ಅಷ್ಟು ಬಿಲ್ ಆಯ್ತು. ಇಲ್ಲಿ ಮೇಲ್ಗಡೆ ಗೇರು ಅವೆಲ್ಲ ತುಂಬಾ ಕಾಸ್ಟ್ಲಿ ಇದೆಲ್ಲ. ನಾವ್ ಗೊತ್ತಲ್ಲ, ಬಂದ್ಮೇಲೆ ಈ ಅಂಗಡಿಲಿ ಯಾವ್ದು ಕಾಸ್ಟ್ ಎಷ್ಟೈತೋ ಅದೇ ತಗೋ. ನೋಡಿ, ಇದು ಯಾವಾಗ್ಲೇ ಗಾಡಿ ಹೇಳದ್ನಲ್ಲ, ಇದನ್ನ ಹೆಂಗಾಗ್ತದೆ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಆಮೇಲೆ ಮುಂದೆ ಗೊತ್ತಾಗುತ್ತೆ. ಈ ತರ ಆಗ್ತದೆ. ಅವಾಗ್ಲೇ ಹತ್ತು ನಾವ್ ಇಲ್ಲಿಗೆ ಬರುತ್ತೆ. ಹಿಂಗೆ ಕಾಣಿಸ್ತಿದ್ಯಾ? ಎಲ್ಲಿ ಕಾಣಿಸುತ್ತೆ? ಕಾಣಿಸುತ್ತೆ, ಹಿಂಗ್ ಕಾಣಿಸ್ತಿದ್ರೆ ಇದ್ರ ಬ್ಯೂಟಿ ಗೊತ್ತಾಗ್ಬೇಕು ಅಂದ್ರೆ ಇದು ಎಷ್ಟೈತೆ? 1,099 ರೂಪಾಯಿ ಐತೆ. ನಿಮ್ಗೆ ಇದ್ರ ಬ್ಯೂಟಿ ಗೊತ್ತಾಗ್ಬೇಕಂದ್ರೆ ಇದನ್ನ ಮಾಡುವಾಗ್ಲೇ ನೋಡ್ಬೇಕು. ಇದೊಂದು ತಗೊಳ್ಳೋಣ, ಇದೊಂದು ಇದ್ರಲ್ಲೇ 3-4 ಕಲರ್ ಬರುತ್ತೆ, ಬ್ಲಾಕ್, ವೈಟ್, ನೇವಿ ವೈಟ್, ಏನೇನೋ. ಸದ್ಯಕ್ಕೆ ಮಿಲ್ಕಿ ವೈಟ್ ತಗೊಳ್ಳೋಣ. ಇದೇನ್ ಹಾಕಕ್ಕೆ ಇದೆಯಲ್ಲ, ಮಿಲ್ಕಿ ವೈಟ್ ಬರುತ್ತೆ. ಇದು ನೋಡಿ ಬ್ಲಾಕ್. ಬನ್ನಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, ಟಾಪ್ ಮಾಡೆಲ್ ಇರೋದು X5 Insta360 X5 ತಗೋಬೇಕು. ತಗೊಳ್ಳೋಣ, ಆದ್ರೆ ಬೆಸ್ಟ್ ಕ್ಯಾಮರಾ ಅಂಗಡಿ ಹೋಗಿ ತಗೋಣ. ಇಲ್ಲ ಇಲ್ಲಿ ಎಷ್ಟೈತೆ Insta360 X5 ಇರೋದು ಇದೆ. X5 ಇರೋದು 80,990 ರೂಪಾಯಿ, 81,000 ರೂಪಾಯಿ. ಅಂಗಡಿಯವ್ರು ಯಾರು ಇಲ್ಲ. ಇದನ್ನ ಖಂಡಿತ ಪರ್ಚೇಸ್ ಮಾಡೇ ಮಾಡ್ತೀನಿ. ಇದ್ರೆ ಇಲ್ಲಲ್ಲ, ಬೇರೆ ಕಡೆ. 80,000 ರೂಪಾಯಿ ಅಂತೆ ಗುರು. ನಮ್ಮೂರಲ್ಲಿ ಅರ್ಧ ಎಕರೆ ಜಮೀನ್ ಅರ್ಧ ಎಕರೆ ಬರಲ್ಲ, 1 ಕುಂಟೆ ಜಮೀನ್ ಬಂದ್ಬಿಡೋದು. ಶೂವೆಲ್ಲ ನಾನು ಎಷ್ಟು ಶೂ ಮೇಲೆ ಫ್ಯಾಷನ್ ಆಗಿಲ್ಲ, ಯಾವ್ದೋ ಒಂದು ಆಗ್ತದೆ. ಇದೆಲ್ಲ ಇಲ್ಲಿಗಲ್ ಐಟಮ್ಸ್. ಯಾವ್ದಾದ್ರು ಒಂದು ಜಾಕೆಟ್ ವೇರ್ ಮಾಡಿ ಟ್ರೈ ಮಾಡೋಣ. ಸ್ನೇಹಿತರೆ, ನನಗೆ
ಇದೆಷ್ಟು ಸ್ನೇಹಿತರೆ 12,500 ರೂಪಾಯಿ. ಸ್ನೇಹಿತರೆ ನೋಡಿ, ಇದು ಒಳ್ಳೆ ಇದ್ರಲ್ಲಿ ವೈಟ್ ಇದ್ರೆ ಆಲ್ಮೋಸ್ಟ್ ವೈಟ್ ಬ್ಲೂ ಇದ್ರೆ ತಗೋತೀನಿ. ಏನ್ ಮಾಡಿ ನೋಡ್ತೀನಿ ಸ್ನೇಹಿತರೆ. ಇದು ಇದೆಯಲ್ಲ, ಇದು ಏನೋ ಥರ್ಮಲ್ ಅಂತ ಏನೋ ಅಂತಾರೆ ಇದಕ್ಕೆ. ಚಳಿಗಾಲದಲ್ಲಿ ಹೀಟ್ ಆಗುತ್ತೆ ಅಂದ್ರೆ ನಂಗೆ ಗೊತ್ತಿಲ್ಲ ಹೀಟ್ ಆಗುತ್ತೆ ಅಂತ. ನಾನು ವಿಡಿಯೋಸ್ ನೋಡಿದ್ದೀನಿ. ಹೆಂಗ್ ಕಾಣಿಸ್ತಿದೆ ಅಂತ ಕಾಣಿಸ್ತಿದೆ. ಚೆನ್ನಾಗಿ ಕಾಣಿಸ್ತಿದ್ಯಾ? ಚೆನ್ನಾಗಿ ಕಾಣಿಸ್ತಿದ್ಯಾ? ನೀನೇ ಹೇಳೋ, ಆಡಿಯನ್ಸ್ ಹೇಳಲ್ಲ. ಅವ್ರ ಕಂಪ್ನಿ ಕಮೆಂಟ್ ಅಲ್ಲಿ ಹೇಳಿ ಸ್ನೇಹಿತರೆ. ನೀನ್ ಹೇಳೋ. ಚೆನ್ನಾಗಿದೆ, ಆದ್ರೆ ನಿಮ್ ಕಲರ್ ಮ್ಯಾಚ್ ಆಗ್ತಾ ಇರಲ್ಲ. ವೈಟೇ ಬೇಕು ನಿಮ್ಗೆ. ಸ್ನೇಹಿತರೆ, ನಿಮ್ಗೆ ಗೊತ್ತಲ್ಲ, ಮನೇಲಿ ಫ್ಯಾಮಿಲಿ ಒಪ್ಪಲ್ಲ ಬ್ಲಾಕ್ ಹಾಕಿದ್ರೆ. ಅದ್ರಲ್ಲೂ ನಮ್ಮ ಅಮ್ಮ ಅತ್ತೆ ಏನಕ್ ಗೊತ್ತಿಲ್ಲ, ಎಲ್ಲ ತಾಯಿಯಂದಿರ್ ಯಾಕೆ ಬ್ಲಾಕ್ ಆಗಲ್ಲ. ಪರವಾಗಿಲ್ಲ, ಆದ್ರೂ ನನ್ನ ಅಮ್ಮನ್ ಮಾತು ಮೀರಲ್ಲ. ತಾಯಿಗೆ ತಕ್ಕ ಮಗ ನನ್ಗೂ ವೈಟೇ ಇಷ್ಟ. Let's see in the white car. ಸ್ನೇಹಿತರೆ, ಅವ್ರನ್ನ ಭೇಟಿ ಮಾಡ್ಕೊಂಡು ವೈಟ್ ಇಸ್ಕೊ ಬರ್ತೀನಿ ರೀ ಅಲ್ಲಿವರೆಗೆ. ನನಗೆ ಬ್ಲೂ ವೈಟ್ ಕಾಂಬಿನೇಷನ್ ಅಲ್ಲೇ ಬೇಕು ಅಂತ ತುಂಬಾ ಪ್ರೆಷರ್ ಮಾಡಿ ಕೇಳಿದೆ ಅವ್ರನ್ನ. ಅದರಲ್ಲೂ LS2 ಕಂಪ್ನಿದೆ ಇಷ್ಟ ಆಯಿತು. ಸ್ವಲ್ಪ ಪ್ರೈಸ್ ಜಾಸ್ತಿ, ಆದರೆ ಅದರಲ್ಲೊಂದು ಏನಂದರೆ, ನಾವು ಬುಕ್ ಮಾಡಿದ ನಂತರ ಅದನ್ನ ನಾವು ರಿಟರ್ನ್ ಮಾಡ್ಲಿಕ್ಕೆ ಆಗಲ್ವಂತೆ. ಅದನ್ನೇ ಪರ್ಚೇಸ್ ಮಾಡಲೇಬೇಕು. ಅದು ಶೋರೂಮಲ್ಲಿ ಇರಲಿಕ್ಕಿಲ್ಲ. ಅದನ್ನ ಆರ್ಡರ್ ಮಾಡೇ ತರಿಸ್ಕೋಬೇಕು ಅಂದರು. ನಾನು ಓಕೆ ಪರವಾಗಿಲ್ಲ ತರಿಸಿ ಅಂತ ಹೇಳಿದ್ದೀನಿ. ಸ್ನೇಹಿತರೆ, ಸೇಮ್ ಕಲರ್ ಇಲ್ಲಿಲ್ವಂತೆ, ಒಳಗಡೆ ಎಲ್ಲ ಗೋಡನ್ ಅಲ್ಲಿ ಇಕ್ಕಿದಾರಂತೆ. ಸ್ವಲ್ಪ ಕಾಸ್ಟ್ಲಿ ಆಗುತ್ತಂತೆ. ಲೆಟ್ಸ್ ಸಿ, ಕಾಸ್ಟ್ಲಿ ಆದ್ರೂ ಅದೇ ತಗೊಳ್ಳೋಣ. ಹೇಗಿರುತ್ತೆ ಹೆಂಗಿರುತ್ತೆ ಅಂತ ನಿಮ್ಗೆ ಆಮೇಲಿಂದ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಅದಕ್ಕೆ ಮೊದಲು ಮ್ಯಾಚಿಂಗ್ ಗ್ಲೌಸ್ ಇನ್ನೊಂದ್ ಹೇಳ್ಬೇಕು. ಮ್ಯಾಚಿಂಗ್ ಗ್ಲೌಸ್ ಅದೇ ಕಂಪ್ನಿ ಸಿಗುತ್ತಂತೆ. ನಾವ್ ಅದೇ ಬೈ ಮಾಡ್ಬಿಡೋಣ, ಸುಮ್ನೆ ಬೇರೆ. ಸ್ನೇಹಿತರೆ, ನಾನ್ ಹೆಲ್ಮೆಟ್ ತಗೊಂಡಿದ್ದೀನಲ್ಲ, ನಾನು ಆಲ್ರೆಡಿ ಹೆಲ್ಮೆಟ್ ತಗೋಬಿಟ್ಟಿದ್ದೀನಿ. ಇಲ್ಲ ಅಂದಿದ್ರೆ ತಗೋತಿದ್ದೆ. ನಂದು ಸೇಮ್ ಹೆಲ್ಮೆಟ್, ಆದ್ರೆ ಇದು ಯಾವ್ದೋ ಬೇರೆ ಕಂಪ್ನಿ, ಅಮೆರಿಕನ್ ಕಂಪ್ನಿ. ಎಷ್ಟಿದೆ ಪ್ರೈಸ್ ಸ್ನೇಹಿತರೆ? 7,999 ರೂಪಾಯಿ. ನನ್ನ ಪ್ರಕಾರ ಕೊಡ್ಬಹುದು. ಚೆನ್ನಾಗಿದೆ, ಆದ್ರೆ ನಂದು ಇನ್ನ ಚೆನ್ನಾಗಿದೆ ಸ್ನೇಹಿತರೆ. ನೀವು ನೋಡಿದೀರಲ್ಲ, ನನ್ ತುಂಬಾ ಬ್ಯೂಟಿಯಾಗಿ ಕಾಣಿಸುತ್ತೆ. ಎಕ್ಸ್ ಆರ್ದು ನಮ್ದು ಸ್ನೇಹಿತರೆ. ಇದು ಹೆಲ್ಮೆಟ್ 8,000, ಬಟ್ ಇದೇ ಸಪರೇಟ್. ಇದೆಯಲ್ಲ, ಈ ಬೆಲ್ಟ್ ಇಲ್ಲಿ, ಈ ಲೈಟ್ ಬೇರೆ. ಅದು ಈ ಕನ್ನಡಕನೇ ಬೇರೆ ತಗೋಬೇಕು. ಕನ್ನಡಕ ಅಂತಾರ, ಏನಂತಾರೆ ಸ್ನೇಹಿತರೆ? ಅಫಿಷಿಯಲ್ ಲ್ಯಾಂಗ್ವೇಜ್ ಎಲ್ಲ ನಂಗೆ ಗೊತ್ತಿಲ್ಲ. ಒಟ್ನಲ್ಲಿ ನಮ್ಮ ಭಾಷೆಲ್ಲ ಕನ್ನಡಕ. ಅದು ಸಪರೇಟ್ ಇದೆ. ಇದು ಸ್ನೇಹಿತರೆ, ಇದು 1,000 ರೂಪಾಯಿ ಸಪರೇಟ್. ಇದನ್ನ ಬೈ ಮಾಡ್ಬೇಕು. ಹೆಲ್ಮೆಟ್ ಆಮೇಲೆ ಹೆಲ್ಮೆಟ್ ನಾನು ಇದು ತಗೊಂಡಿದ್ದೀನಿ. ನನ್ನ ಹತ್ರ ಇದು ಎರಡು ಕಲರ್ ಕಾಂಬಿನೇಷನ್ ಇದೆ. ಒಂದು ಮಾರ್ನಿಂಗ್ ವ್ಯೂಗೆ, ಒಂದು ನೈಟ್ ವ್ಯೂಗೆ. ಮತ್ತೆ ಹೆಲ್ಮೆಟ್ ಗೆ ಇನ್ನೊಂದು ಬ್ಲೂಟೂತ್ ಮೌಂಟ್ ಹಾಕ್ಸಿದೀನಿ, ಅದೇ ಸಪ್ರೇಟ್. ನಂದು ಹೆಚ್ಚು ಕಮ್ಮಿ ಹೆಲ್ಮೆಟ್ಗೆ 9,000 ರೂಪಾಯಿ ಆಗುತ್ತೆ. ಆದ್ರೆ ನಂದು ಹೆಲ್ಮೆಟ್ ಅಂತೂ ಸಕ್ಕತ್ತಾಗಿದೆ. ಇದೆಲ್ಲ ನೀ ಗಾರ್ಡ್ಸ್. ನಾವು ಪ್ಯಾಂಟ್ ತಗೊಳ್ಳಿಲ್ಲ ಅಂದ್ರೆ ಇದನ್ನ ವೇರ್ ಮಾಡೋದು ನೆಸೆಸಿಟಿ ಇದೆ. ಕಾಣಿಸುತ್ತೆ ಎಷ್ಟಿದು ಸ್ನೇಹಿತರೆ? ಇದೆ ಅಷ್ಟು ಕಾಸ್ಟ್ಲಿ ಇರಲ್ಲ. 4,000 ರೂಪಾಯಿ. ಅಷ್ಟೇ. ಸದ್ಯಕ್ಕೆ ಇಷ್ಟು ಮಾಡ್ಸೋಣ. ಲೆಟ್ಸಿ ಅವರು ಇದೆಲ್ಲ ಆರ್ಡರ್ ಕೊಟ್ಮೇಲೆ ಕೀ ಇಸ್ಕೊಂಡು ಹೋಗ್ಬಿಟ್ಟು ಇನ್ನೂ ಬಂದಿಲ್ಲ. ಗಾಡಿ ಹೇಗಿರುತ್ತೆ ಏನು ಅಂತ ನೋಡ್ಬೇಕು. ನನ್ ಪ್ರಕಾರ ವಿಡಿಯೋ ತುಂಬಾ ಆಗ್ಬಿಡುತ್ತೆ. ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ಅದನ್ನೆಲ್ಲ. ತುಂಬಾ 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 ಥ್ಯಾಂಕ್ ಯು. ಗಾಡಿ ಹೇಗ್ ಪ್ರಿಪೇರ್ ಮಾಡ್ತಾರೆ ಅಂತ ನೆಕ್ಸ್ಟ್ ವಿಡಿಯೋ ತೋರಿಸ್ತೀನಿ. ದಯವಿಟ್ಟು ಈ ವಿಡಿಯೋ ಫುಲ್ ಕಂಪ್ಲೀಟ್ ನೋಡಿದ್ಗೆ ತುಂಬಾ ತುಂಬಾ ಥ್ಯಾಂಕ್ಸ್. ಲವ್ ಯು. ಜೈ ಕರ್ನಾಟಕ. ಮತ್ತೆ ಥ್ಯಾಂಕ್ ಯು. ನಿಮ್ ಮನೆ ಮಗ ಅನ್ಕೊಂಡು ಪ್ರೀತಿ ಕೊಡೋದನ್ನ ಮರಿಬೇಡಿ. ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.